ಸ್ವಲ್ಪವೂ ನಾಗರಿಕತೆ ಇಲ್ಲದ ಇಂತಹ ಗೆಳೆಯರನ್ನು ಅಭಿಜಿತ್ನಾದರೂ ಯಾಕೆ ಪ್ರೋತ್ಸಾಹಿಸ್ತಾನೋ ಎಂದು ಸಿಡಿಮಿಡಿಗೊಳ್ತಿದ್ಲು. ಅಭಿ, ನಿಮ್ಮ ಫ್ರೆಂಡ್ ಸ್ವಭಾವ ನನಗೆ ಇಷ್ಟನೇ ಆಗಲ್ಲ. ನಾನು ನಿಮ್ಮ ಜೊತೆ ಈ ಪಾರ್ಟಿ, ಕ್ಲಬ್, ಗೆಟ್ ಟುಗೆದರ್ಗೆಲ್ಲ ಇನ್ಮೇಲೆ ಬರಲ್ಲ. ನನ್ನ ಪಾಡಿಗೆ ನಾನು ಮನೆಯಲ್ಲಿ ಇರೋಕೆ ಬಿಟ್ಬಿಡಿ ಎಂದು ದುಗುಡದಿಂದ ಹೇಳಿದ್ರು. ಅಭಿಜಿತ್ ಅದನ್ನೆಲ್ಲ ಕಿವಿಗೆ ಹಾಕೊಳ್ತಿರ್ಲಿಲ್ಲ. ತನ್ನ ಗೆಳೆಯರ ವಲಯದಲ್ಲಿ ಅವರ ಎಲ್ಲರ ಪತ್ನಿಯರಿಗಿಂತ ತನ್ನ ಮಡದಿ ಅಪೂರ್ವ ಸೌಂದರ್ಯವತಿ ಎಂದು ಅವನಿಗೆ ತುಂಬ ಹೆಮ್ಮೆ. ತನ್ನ ಮುದ್ದಿನ ಹೆಂಡತಿಯನ್ನು ಎಲ್ಲರೆದುರಿಗೆ ಪ್ರದರ್ಶನ ಮಾಡಿ ಅವರೆಲ್ಲರ ಹೊಟ್ಟೆ ಉರಿಸಬೇಕೆಂಬುದೇ ಅವನ ಹಂಬಲ. ನೀಲಮ್ಮನವರು ಹೆಚ್ಚು ಮಾತಿನ ಸ್ವಭಾವದವರಲ್ಲ. ಅಭಿಜಿತ್ ಇಂಥ ತಾಯಿಯ ಗರ್ಭದಲ್ಲಿ ಹೇಗೆ ಜನಿಸಿದ್ದಾನೆ ಎಂದು ವೇದಾಳಿಗೆ ಆಶ್ಚರ್ಯ ಆಗ್ತಿತ್ತು. ಅಭಿಜಿತ್ ಅವಳ ಮುಂದೆಯೇ ತಾಯಿಯ ಮೇಲೆ ಜೋರು ಮಾಡ್ತಿದ್ದ. ವಯಸ್ಸಾದ ಮೇಲೆ ತರಲೆ ಮಾಡದೆ ಹಾಕಿದ ಅನ್ನ ತಿನ್ಕೊಂಡು ಬಿದ್ದಿರಿ, ನನ್ನ ತಂಟೆಗೆ ಬರಬೇಡ. ಅವನು ತಾಯಿಯ ಬಗ್ಗೆ ಅನಾಗರಿಕನಂತೆ ವರ್ತಿಸೋದು ಕಂಡು ವೇದಾಳಿಗೆ ಅಸಹ್ಯವಾಗ್ತಿತ್ತು. ಅಭಿ, ಅವರು ನಿಮಗೆ ಜನ್ಮ ಕೊಟ್ಟ ತಾಯಿ. ನನ್ನೆದುರಿಗೆ ಅವರನ್ನು ಅವಮಾನ ಮಾಡಬೇಡಿ. ತಾಯಿ ಅನ್ನೋ ವಸ್ತುವಿನ ಬೆಲೆ ನಿಮಗೆ ಗೊತ್ತೇ ಇಲ್ವಾ? ಯು ಶಟ್ ಅಪ್. ನನ್ನ ಮುಂದೆ ನಿಂತು ನೀನು ಇಷ್ಟೊಂದು ಮಾತನಾಡಿದ್ರೆ ನಿನ್ನ ನಾಲಿಗೆ ಕತ್ತರಿಸ್ಬಿಡ್ತೀನಿ. ನನ್ನನ್ನು ರೇಗಿಸಿದ್ರೆ ನಾನು ತುಂಬ ಕೆಟ್ಟವನು. ಅಭಿಜಿತ್ ಅಬ್ಬರಿಸಿದಾಗ ವೇದ ತೆಪ್ಪಗಾದ್ಲು. ಪ್ರಸನ್ನನಾಗಿರುವಾಗ ತನ್ನ ಒಲವಿನ ಸಾಗರದಲ್ಲೇ ಮೀಸುವ ತನ್ನ ಪತಿರಾಯ ಕೋಪ ಬಂದರೆ ಮಾತ್ರ ರುದ್ರ ಭೀಕರಣೆ ಆಗುವನೆಂದು ಅವಳಿಗೆ ಈಗಲೇ ಅನುಭವ ಆಗಿತ್ತು. ಒಮ್ಮೆ ಯಾವುದೋ ಪಾರ್ಟಿಗೆ ತಾನು ಬರೋದಿಲ್ಲ ಎಂದು ವೇದ ಅವನಿಗೆ ಎದುರು ವಾದಿಸಿದಾಗ ಅವನು ಕೆನ್ನೆಗೆ ಹೊಡೆದ ಏಟಿನ ನೋವನ್ನು ವೇದ 2 ದಿನ ಅನುಭವಿಸಿದ್ಲು. ನಂತರ ಕೋಪ ಇಳಿದ ಮೇಲೆ ಅವನೇ ಅವಳನ್ನಪ್ಪಿ ಸಮಾಧಾನ ಮಾಡಿದ್ದ. ಚಿನ್ನ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನನ್ನು ಹಾಗೆಲ್ಲ ರೇಗಿಸ್ಬೇಡ. ಕೋಪ ಬಂದರೆ ನಾನು ಏನು ಮಾಡ್ತೀನಿ ಅಂತ ನನಗೇ ಗೊತ್ತಾಗಲ್ಲ. ಸುಮ್ಮನೆ ನಾನು ಹೇಳಿದಾಗೆ ಕೇಳಿಬಿಟ್ರೆ ನಾವಿಬ್ಬರು ಎಷ್ಟು ಸುಖವಾಗಿರ್ಬೋದು ಗೊತ್ತಾ? ವೇದ ಅವನ ತೋಳ್ನಲ್ಲಿ ಕಣ್ಣೀರು ಮಿಡಿದ್ಲು. ಅವಳೇನು ಅವನನ್ನು ಆಡಿಸುವಂಥ ಸೂತ್ರದ ಗೊಂಬೆಯೇ? ಅವಳಿಗೂ ಮಾನವ ಸಹಜವಾದ ಆಸೆ, ಆಕಾಂಕ್ಷೆ, ಅಭಿಪ್ರಾಯಗಳೇ ಇರಲಿಲ್ವೇ? ಅವನು ಕರಿಕಾಗಿಯನ್ನು ತೋರಿಸಿ ಹಂಸವೆಂದರೆ ಅವಳು ತಲೆ ತೂಗಬೇಕೆಂದರೆ ಎಂತಹ ವಿತಂಡವಾದ! ಅಭಿಜಿತ್ತನ ದೃಷ್ಟಿಯಲ್ಲಿ ಹೆಣ್ಣೆಂದರೆ 2ನೇ ದರ್ಜೆಯ ಪ್ರಜೆ. ತಾಯಿ ಎನ್ನುವ ವ್ಯಕ್ತಿ ತಾನು ಹಾಕುವ ಅನ್ನ ತಿಂದು ಮೂಲೆಯಲ್ಲಿ ಬಿದ್ದಿರುವ ಪ್ರಾಣಿ. ಹೆಂಡತಿ ಎಂದರೆ ಭೋಗದ ವಸ್ತುವಾಗಿ ಅವನು ಕುಣಿಸಿದ್ರೆ ಕುಣಿಯುವ ಸೂತ್ರದ ಗೊಂಬೆ. ಎಷ್ಟು ಐಶ್ವರ್ಯ ತಾನೆ ಈ ಅಭಾವವನ್ನು ನೀಗಿಸಬಲ್ಲದು? ಮಗ ಅಂಗಡಿಗೆ ಹೊರಟ ಮೇಲೆ ನೀಲಮ್ಮ ತಮ್ಮ ಅಳಲನ್ನು ಆಗಾಗ ಸೊಸೆಯ ಬಳಿ ತೋಡ್ಕೊಳ್ತಿದ್ರು. ನೀನು ತಿಳಿದವಳು, ಓದಿದವಳು. ನಮ್ಮ ಯಜಮಾನರ ವಿಷಯ ಕೇಳಿದ್ರೆ ನಿನ್ನ ಗಂಡನೇ 1000 ಪಾಲ್ವಾಸಿ. ನಮ್ಮ ಯಜಮಾನ್ರ ಮುಂದೆ ನಾನು ಮಾತನಾಡೋದಿರಲಿ, ತಲೆ ಎತ್ತಿ ಯಾವತ್ತಾದರೂ ನಿಂತ್ಕೊಳ್ತಾ ಇದ್ದೆ ಅಂದ್ಕೊಂಡಿದ್ಯಾ? ಏನಾದರೂ 4 ಮಾತನಾಡೋಕ್ಕೆ ಹೋದರೆ ನನ್ನನ್ನೇ ಹಿಡಿದು ಚಚ್ಚಿಬಿಡೋರು. ಅಭಿ ಹುಟ್ಟಿದ ಮೇಲೂ ಹೆಂಡತಿ ಅನ್ನೋ ಪ್ರೀತಿ ಮರ್ಯಾದೆ ಕೊಡ್ತಿರ್ಲಿಲ್ಲ. ಇವನು ಎಷ್ಟಾಗಲಿ ಅವರಪ್ಪನ ಮಗ, ತಂದೆ ಮಗ ಇಬ್ಬರು ಸೇರಿ ನನ್ನನ್ನು ಕಡಿಮೆಗೊಳಿಸ್ಕೊಂಡಿದ್ದಾರಾ? ಬಿಡಮ್ಮ, ನನ್ನ ಕಾಲ ಮುಗಿದೋಯ್ತು. ನೀವಿಬ್ಬರು ಹೊಂದ್ಕೊಂಡು ನಗ್ನಗ್ತಾ ಇದ್ದರೆ ನನಗಷ್ಟೇ ಸಾಕು ಎಂದು ನಿಟ್ಟುಸಿರುಬಿಟ್ರು. ವೇದಾಳಿಗೆ ಗಂಡನ ವರ್ತನೆಗೆ ಹಿನ್ನೆಲೆ ನಿಧಾನವಾಗಿ ಅರ್ಥವಾಗ್ತಿತ್ತು. ಶ್ರೀಮಂತ ಮನೆತನದ ಏಕೈಕ ಪುತ್ರನಾಗಿ ಬೆಳೆದ ಅಭಿಜಿತ್ ಅಹಂಕಾರ, ಹಠಮಾರಿತನದ ಪ್ರತಿರೂಪವಾಗಿದ್ದು ಆಶ್ಚರ್ಯವೇನೂ ಇರಲಿಲ್ಲ. ಅದಕ್ಕೆ ಹಿಂಬಂಡಿ ಕೊಟ್ಟಂತೆ ತಂದೆಯ ಪ್ರಭಾವ ಅವನ ಮೇಲೆ ಅಧಿಕವಾಗಿತ್ತು. ಚಿಕ್ಕಂದಿನಿಂದಲೇ ಅವನ ತಂದೆ ಮಗನೆದುರು ತಾಯಿಯನ್ನು ಹೀಯಾಳಿಸ್ತಿದ್ರು. 9 ತಿಂಗಳು ಹೊತ್ತು ನೋವುಂಡು ಜೀವದಾನ ಮಾಡಿದ ತಾಯಿಯನ್ನು ಪ್ರೀತಿಸಬೇಕು, ಗೌರವಿಸಬೇಕು ಎಂಬುದನ್ನು ಅವರೆಂದೂ ಮಗನಿಗೆ ಕಲಿಸಿರಲಿಲ್ಲ. ಮಾತೆತ್ತಿದ್ರೆ ಅವಳಿಗೇನು ಗೊತ್ತು? ಹೆಂಗಸು ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ಅವಳನ್ನೇನು ಕೇಳೋದು, ಅವಳಿಗೇನು ಹೇಳೋದು ಎನ್ನುತ್ತಿದ್ದ ಅವರು ಹೆಣ್ಣಿಗೆ ಗಂಡನ ಒಲವು, ಅನುರಾಗ ಬೇಕೆಂದು ಕನಸಿನಲ್ಲೂ ಯೋಚಿಸಿದವರಲ್ಲ. ಅಭಿಜಿತ್ ಹೆಣ್ಣಿನ ಏಕರೂಪ ಮಾತ್ರ ಕಂಡವನು. ಮನೆಯಲ್ಲಿ ತಂದೆಯ ಕೈಗೊಂಬೆಯಾದ ತಾಯಿ ಬಿಟ್ಟರೆ ಅವನಿಗೆ ಒಡ ಹುಟ್ಟಿದ ಅಕ್ಕ ತಂಗಿಯರಾದರೂ ಇರಲಿಲ್ಲ. ಕೈ ತುಂಬ ಹಣ ಇದ್ದಿದ್ದರಿಂದ
ವಯಸ್ಸಿಗೆ ಬಂದಾಗ ಗೆಳೆಯರ ಕೃಪೆಯಿಂದ ಚೆಲ್ಲಾಟವಾಡಲು ಹೆಣ್ಣು ದೊರೆಯುತ್ತಿದ್ರು. ಅಷ್ಟಲ್ಲದೆ ಅವನಿಗೆ ಹೆಣ್ಣಿನ ನಿಕಟ ಬಾಂಧವ್ಯವೇ ಇರಲಿಲ್ಲ. ತಂದೆ ತೀರ್ಕೊಂಡ ನಂತರವೂ ಅವನು ತಾಯಿಯ ಬಗ್ಗೆ ತನ್ನ ಅಭಿಪ್ರಾಯ ಬದಲಾಯಿಸಿಕೊಂಡಿರಲಿಲ್ಲ. ಅವನ ಬದುಕಿನ ಓಟ ಕಣ್ಕಟ್ಟಿದ ಕುದುರೆಯಂತಿತ್ತು. ಅವನ ಗೆಳೆಯರೇ ಪ್ರಪಂಚ, ಅವನ ಮಾತೆ ಶಾಸನ, ಅವನ ಅಭಿರುಚಿ ಉತ್ತಮ ಎಂದು ಹಾರಾಡಿ ಹಠ ಸಾಧಿಸುವ ಪತಿಯೊಡನೆ ಹೊಂದಿಕೊಳ್ಳೋದು ವೇದಾಳಿಗೆ ಸುಲಭವಾಗಿರಲಿಲ್ಲ. ಮದುವೆಯಾದ 6 ತಿಂಗಳಲ್ಲಿ ವೇದ ಗರ್ಭಿಣಿಯಾದಾಗ ಅಭಿಜಿತ್ ತುಂಬ ಸಂತೋಷಗೊಂಡಿದ್ದ. ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳ ನಂತರ ಮಗುವಿನ ಆಟ ಅಳು ಆರಂಭವಾಗುವುದೆಂದು ನೀಲಮ್ಮನವರಿಗೂ ಆನಂದವಾಗಿತ್ತು. ಅಭಿಜಿತ್ತಿನ ಉಪಚಾರ ಜೋರಾಗಿತ್ತು. ವೇದ, ನಿನಗೇನು ಬೇಕು ಹೇಳು, ನೀನು ಏನು ಕೇಳಿದ್ರು ತಂದು ನಿನ್ನ ಕಾಲು ಹತ್ರ ಹಾಕ್ಬಿಡ್ತೇನೆ ಎಂದು ಹೆಂಡತಿಯ ಬಳಿ ಮುದ್ದುಗೆರೆಯುತ್ತಿದ್ದ. ಅವನ ಮಾತು ಕೇಳಿ ವೇದ ನಕ್ಬಿಡ್ತಿದ್ಲು. ಅವಳು ಮನಸಾರೆ ಬಯಸುತ್ತಿದ್ದುದು ಪತಿಯ ಪ್ರೇಮ ಹಾಗೂ ಸರಳವಾದ ನೆಮ್ಮದಿಯ ಜೀವನ. ಆದರೆ ಅಭಿಜಿತ್ತಿನ ಬಳಿ ಅಂತಹ ಭಾವನೆಗಳಿಗೆ 3 ಕಾಸಿನ ಬೆಲೆ ಇರಲಿಲ್ಲ. ಹೆಂಡತಿಯ ಸಣ್ಣ ಭಾವನೆಗೂ ಸ್ಪಂದಿಸಿದವನು ಪ್ರಪಂಚದ ಐಸಿರಿಗಳನ್ನೇ ಕಾಲ್ಬಳಿ ಹಾಕಿದ್ರೇನು ಪ್ರಯೋಜನ? ನನಗೇನು ಬೇಡ ಅಭಿ, ನೀವು ಯಾವಾಗಲೂ ನನ್ನ ಹತ್ರ ನಗ್ನಗ್ತಾ ಇರಿ, ನನಗಷ್ಟೇ ಸಾಕು. ವೇದಾಳಿಗೆ 8 ದಿನ ತವರ ಮನೆಗೆ ಹೋಗಿ ಬರಬೇಕೆಂಬ ಆಸೆ ಇತ್ತು. ರುಕ್ಮಿಣಮ್ಮನು ಮಗಳಿಗೆ ಉಪಚಾರ ಮಾಡಲು ಕರೆದೊಯ್ಯಲು ಆತುರರಾಗಿದ್ದರು. ಅವರು ಮನೆಗೆ ಬಂದು ಅಳಿಯನ ಮುಂದೆ ಕೇಳಿದರು, ವೇದನ್ನ 4 ದಿನಗಳ ಮಟ್ಟಿಗಾದರೂ ನಮ್ಮನೆ ಕಳುಹಿಸ್ಕೊಡಿ. ಮದುವೆಯಾದಾಗಿನಿಂದ 1 ದಿನವೂ ಅವಳು ನಮ್ಮ ಮನೆಯಲ್ಲಿ ಉಳಿದುಕೊಂಡಿಲ್ಲ. ಇಲ್ಲ, ಡಾಕ್ಟರ್ ಅವಳಿಗೆ ಕಂಪ್ಲೀಟ್ ರೆಸ್ಟ್ನಲ್ಲಿ ಇರಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಒಟ್ಟಿಗೆ ಬಾಣತನಕ್ಕೆ ನಿಮ್ಮ ಮನೆಗೆ ಬರ್ತಾಳೆ ಬಿಡಿ. ಅಭಿಜಿತ್ ಅತ್ತೆಯ ಬಳಿ ಸೌಜನ್ಯದಿಂದ ನೋಡಿದ್ರು. ಅವರು ಹೋದ್ಮೇಲೆ ವೇದಾಳ ಮುಂದೆ ರೇಗಾಡಿದ. ಇಲ್ಲಿ ನಿನ್ಗೇನು ಕಡಿಮೆ ಆಗಿದೆ? ನಿಮ್ಮಮ್ಮನ ಮನೆಗೆ ಹೋಗಿ ತಂಗಳನ್ನ ತಿಂದು ನನ್ನ ಮಗುನ ಹಾಳು ಮಾಡಬೇಕು ಅಂತ ಇದೆಯಾ? ಮೊದಲಿನಿಂದಲೂ ತಿರ್ಬೋಕಿ ಹಾಗೆ ಬೆಳೆದವಳಿಗೆ ನಮ್ಮಂಥವರ ಮನೆಯಲ್ಲಿ ಐಶ್ವರ್ಯ ಅನುಭವಿಸೋಕ್ಕೂ ಹಣೆಯಲ್ಲಿ ಬರೆದಿರಬೇಕು. ನಾಯಿನ ಉಪ್ಪರಿಕೆ ಮೇಲೆ ಕೂರಿಸಿದ್ರೆ ತಾನೇ ಅದರ ಜಾತಿ ಬಿಟ್ಬಿಡುತ್ತಾ? ತಾಯಿಯೊಡನೆ ತಾನು ಹೋಗಲಾಗಲಿಲ್ಲ ಎಂಬ ದುಃಖ ಒಂದು ಕಡೆ, ಬಯಕೆಯ ಸಂಕಟದಿಂದ ಬಸವಳಿದು ತಿಂದಿದ್ದೆಲ್ಲ ವಾಂತಿಯಾಗ್ತಿದ್ರಿಂದ ದೇಹಕ್ಕಾದ ಆಯಾಸ ಇನ್ನೊಂದು ಕಡೆ. ಗಾಯದ ಮೇಲೆ ಬರ ಎಳೆದಂತಿದ್ದ ಅಭಿಜಿತ್ತಿನ ಬಿರುನುಡಿಗಳನ್ನು ಕೇಳಿ ವೇದ ಕೆರಳಿದ್ಲು. ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳೇ ಇರ್ಬೋದು, ಆದರೆ ನಾವು ಯಾವತ್ತೂ ತಿರ್ಬೋಕಿಗಳಾಗಿ ಬೆಳೆದಿಲ್ಲ. ನಮ್ಮ ತಾಯಿ ಅಣ್ಣ ನನಗೆ ಪ್ರೀತಿ ವಾತ್ಸಲ್ಯ ತೋರಿ ಏನೂ ಕೊರತೆ ಇಲ್ಲದ ಹಾಗೆ ಬೆಳೆಸಿದ್ದಾರೆ. ಅದನ್ನು ನಿಮ್ಮೆದುರಿಗೆ ಹೇಳಿದ್ರೇನು ಪ್ರಯೋಜನ? ಅವುಗಳ ಅರ್ಥ ಏನು ಅಂತ ಈ ಜನ್ಮದಲ್ಲಿ ನಿಮಗೆ ತಿಳಿದಿಲ್ಲ ಬಿಡಿ. ನನ್ನ ಮುಂದೆ ನಿಂತು ದನಿ ಏರಿಸಿ ಮಾತನಾಡೋ ಅಷ್ಟು ಪೊಗರು ಬಂತ ನಿನಗೆ? ಅಭಿಜಿತ್ ಅವಳ ಕೆನ್ನೆಗೆ ಬಾರಿಸಿದಾಗ ನೀಲಮ್ಮ ಧಾವಿಸ್ ಬಂದರು. ಬಸುರಿ ಹುಡುಗಿ ಮೇಲೆ ಯಾಕೋ ಕೈ ಮಾಡ್ತೀಯಾ? ವೇದ, ನೀನು ಯಾಕಮ್ಮ ಅವನ ಜೊತೆ ವಾದ ಕೇಳಿತೀಯಾ? ಕೋಪ ಬಂದರೆ ರಾಕ್ಷಸನೇ ಅವನು ಎಂದು ಮೊದಲ ಬಾರಿಗೆ ಮಗನ ಬಗ್ಗೆ ಹೃದಯದಲ್ಲಿ ಅಡಗಿದ್ದ ಕೋಪ ಜಿಗುಪ್ಸೆ ಹೊರಗಿಟ್ರು. ಅಭಿಜಿತ್ ಇಬ್ಬರನ್ನು ದೂರ ದೂರ ನೋಡಿದ. ಓಹೋ, ನೀನು ಬಾಯ್ ಮಾಡೋ ಕಲ್ತಿದ್ಯಾ? ನಿಮ್ಮಿಬ್ಬರನ್ನು ಎಲ್ಲಿಟ್ಟಿರಬೇಕೋ ಅಲ್ಲಿಟ್ಟರೆ ಒಳ್ಳೆಯದು. ಇನ್ನೊಂದ್ಸಲ ಇಬ್ಬರಲ್ಲಿ ಒಬ್ಬರು ಬಾಯ್ ಜೋರು ಮಾಡಿದ್ರೆ ಕುತ್ತಿಗೆ ಹಿಡಿದು ಆಚೆ ತಳ್ಳಿಬಿಡ್ತೀನಿ, ಹುಷಾರ್. ಅವನು ಹೋದ ಎಷ್ಟೋ ಹೊತ್ತಿನ ಮೇಲೆ ವೇದ ಇನ್ನೂ ಬಿಕ್ಕುತ್ತಿದ್ಲು. ನೀಲಮ್ಮ ಅವಳನ್ನು ಸಮಾಧಾನ ಮಾಡಿ ಸಾಕಾಗಿ ಸುಮ್ಮನಾದ್ರು. ಈ ಪ್ರಕರಣವಾಗಿ 1 ವಾರ ಕಳೆದರೂ ಅಭಿಜಿತ್ ವೇದಾಳೊಡನೆ ಮಾತನಾಡಲಿಲ್ಲ. ಗಂಡನ ನಿರ್ಲಕ್ಷ್ಯ ಕಂಡು ವೇದಾಳಿಗೆ ಸಂಕಟವಾಗ್ತಿತ್ತು. ಸಂಸಾರ ಎಂದಮೇಲೆ 1 ಮಾತು ಹೆಚ್ಚು ಕಡಿಮೆಯಾಗೋದು ಸಹಜ. ಗಂಡ ಹೆಂಡತಿಯರ ಜಗಳ ಉಂಡು ಮಲಗೋ ತನಕ ಎಂಬ ಗಾದೆಯನ್ನು ಮೀರಿ ಅಭಿಜಿತ್ ಇಷ್ಟು ಹಠ ಸಾಧಿಸೋದೆ? ಆದರೆ ತನ್ನೊಡನೆ ಪಶುವಿನಂತೆ ವರ್ತಿಸಿದ ಅವಳ ಬಳಿ ಕ್ಷಮೆ ಕೇಳಲು ಅವಳಿಗೆ ಸ್ವಾಭಿಮಾನ ಅಡ್ಡ ಬರ್ತಿತ್ತು. ಆದರೂ ಅವನ ವಂಶದ ಕುಡಿ ಹೊತ್ತು ಇಂತಹ ಸಮಯದಲ್ಲಿ ಅವಳಿಗೆ ಪ್ರೀತಿ ಸಾಂತ್ವನ ನೀಡುವ ಜೀವ ಬೇಕೆಂಬ ಹಂಬಲ ಆಗ್ತಿತ್ತು. ಮುಂಗೋಪ ದುರಹಂಕಾರ ಬಿಟ್ಟರೆ ಅಭಿಜಿತ್ ಬೇರೆ ಸಮಯಗಳಲ್ಲಿ ಅವಳನ್ನು ತಲೆಯ ಮೇಲಿಟ್ಕೊಂಡು ಮೆರೆಸ್ತಿದ್ದ.
ಈ ಉಸಿರುಗಟ್ಟುವ ವಾತಾವರಣ ತಾಳಲಾರದೆ ವೇದಾಳೆ ರಾಜಿಯಾಗಲು ಮುಂದಾದ್ಲು. ರಾತ್ರಿ ಅಭಿಜಿತ್ ಸಿಗರೇಟ್ ಸೇದುತ್ತಾ ಪುಸ್ತಕವನ್ನಿಟ್ಕೊಂಡು ಹಾಸಿಗೆಯಲ್ಲಿ ಮೈ ಚಾಚಿ ಕುಳಿತಿದ್ದಾಗ ವೇದ ಹಾಲಿನ ಲೋಟ ತಂದಿಟ್ಟು ಮೆಲ್ಲನೆ ಹೇಳಿದ್ಲು, ಅಭಿ, ಹಾಲ್ ತಂದಿದ್ದೀನಿ. ಅವನು ಅವಳ ಮಾತನ್ನು ಕೇಳಿಯೂ ಕೇಳಿಸದಂತೆ ನಟಿಸಿದಾಗ ವೇದಾಳಿಗೆ ಅಳು ಬರುವಂತಾಯಿತು. ಕೋಪ ಇನ್ನೂ ಹೋಗಿಲ್ವಾ ಅಭಿ? ಅವಳ ಅನಿರೀಕ್ಷಿತ ಪ್ರಶ್ನೆಗೆ ಅವನು ತಟ್ಟನೆ ಅವಳತ್ತ ನೋಡಿದ. ಕಿರುನಗೆಯೊಂದು ಅವನ ತುಟಿಗಳಲ್ಲಿ ಇಣುಕಿತು. ನೀನು ಹತ್ರ ಬಂದರೆ ಹೇಳ್ತೀನಿ. ಅವನ ಜೇನಿನಂತಹ ಮಾತಿಗೆ ಕರಗಿದ ವೇದ ಅವನಿಗೆ ತೆಕ್ಕೆ ಬಿದ್ದು ಅಳಲು ಆರಂಭಿಸಿದ್ಲು. 1 ವಾರದಿಂದ ನಾನು ಬದುಕಿದೀನೋ ಸತ್ತಿದ್ದೀನೋ ಅಂತ ಯೋಚಿಸಿದ್ದೀರಾ ಅಭಿ? ಕೈ ಹಿಡಿದ ಹೆಂಡತಿ ಹತ್ರನೂ ಇಷ್ಟು ಕೋಪ ದ್ವೇಷ ಸಾಧಿಸ್ತೀರಾ? ಹೌದು, ಹೆಣ್ಣಾದ ನಿನಗೆ ಅಷ್ಟು ಹಠ ರೋಷ ಇರುವಾಗ ನಾನು ಗಂಡಸು. ನಿನಗೆ ಸೋತು ಕ್ಷಮಾಪಣೆ ಕೇಳಬೇಕಾ? ಅಭಿಜಿತ್ ಕೇಳಿದಾಗ ತನ್ನನ್ನು ಬಳಸಿದ ಅವನ ಬಾಹುಗಳು ಕಾದ ಕಬ್ಬಿಣದ ಸಲಾಕಿಗಳಂತೆ ಭಾಸವಾಗಿ ಸರಕ್ಕನೆ ಹಿಂದೆ ಸರಿದ್ಲು. ದಾಂಪತ್ಯ ಜೀವನದಲ್ಲಿ ಗಂಡು ಹೆಣ್ಣು ಅನ್ನೋ ತಾರತಮ್ಯ ಯಾಕೆ? ಇಬ್ಬರು ಮನುಷ್ಯರು, ಇಬ್ಬರ ಭಾವನೆಗಳ ಏರಿಳಿತವು ಒಂದೇ ತಾನೆ. ಹೆಣ್ಣು ಕೀಳು ಗಂಡು ಮೇಲು ಅನ್ನೋ ಡಿಸ್ಕಷನ್ ಯಾಕೆ? ಹೆಂಡತಿಯಾದವಳು ಗಂಡನನ್ನು ಅನುಸರಿಸಿಕೊಂಡು ಬಾಳಬೇಕು. ಅಭಿಜಿತ್ ಬಿಗುವಾಗಿ ನುಡಿದಾಗ ವೇದ ಮಾತನಾಡಿಲ್ಲ. ಗಂಡನಾದವನು ಹೆಂಡತಿನ ಅರ್ಥ ಮಾಡಿಕೊಂಡು ಬಾಳಬಾರ್ದೆ ಎನ್ನುವ ಪ್ರಶ್ನೆ ಅವಳ ಕೊರಳಲ್ಲೇ ಉಳಿಯಿತು. ಅಂತಹ ಅಭಿ 3 ಕಾಸಿನ ಬೆಲೆ ಕೊಡುವುದಿಲ್ಲವೆಂದು ಅವಳಿಗೂ ತಿಳಿದಿತ್ತು. ಅದು ಅಲ್ಲದೆ ಅವನಿಂದ ಪುನಃ ಏಟು ತಿನ್ನಲು ಅವಳು ಸಮರ್ಥಳಾಗಿರಲಿಲ್ಲ. ಅವನು ಕೊಡುವ ಏಟು ಅವಳನ್ನು ದೈಹಿಕವಾಗಿ ನೋಯಿಸೋದಕ್ಕಿಂತ ಮಾನಸಿಕವಾಗಿ ಜರ್ಜರಿತಳಾಗಿ ಮಾಡ್ತಿತ್ತು. ವಿದ್ಯಾವಂತೆಯಾಗಿ ನಾಗರಿಕಳಾಗಿ ಗಂಡನ ದೌರ್ಜನ್ಯ ಎದುರಿಸೋದು ಅವಳಿಗೆ ಹೀನಾಯ ಎನಿಸ್ತಿತ್ತು. ಅಂತಹ ಸಮಯದಲ್ಲಿ ಅವಳು ಮೌನ ವಹಿಸೋದೇ ಲೇಸೆಂದು ಮನಗೊಂಡಿದ್ಲು. ತನ್ನ ದೇಹವನ್ನು ಆವರಿಸಿದ ಅವನ ತೋಳ್ಗಳಿಂದ ದೂರ ಸರಿಯದೆ ವೇದ ತಾನಾಗಿಯೇ ಅವನ ಬಾಹುಗಳಿಗೆ ಒರಗಿದ್ಲು. 5 ತಿಂಗಳು ತುಂಬುತ್ತಿದ್ದಂತೆ ವೇದ ಮೈ ತುಂಬಿಕೊಂಡು ಕಳಕಳಿಯಾಗಿ ಕಾಣ್ತಿದ್ಲು. ನನ್ನ ಕಣ್ಣೆ ನಿನಗೆ ತಗಲುತ್ತೆ ಕಣೆ. ಎಷ್ಟು ಲಕ್ಷಣವಾಗಿರೋ ಹೆಣ್ಣು ನನ್ನ ಸೊಸೆಯಾಗಿದ್ದಾಳೆ ಅನ್ಸುತ್ತೆ. ನಿನ್ನನ್ನೇ ಹೊಲುವ ಹೆಣ್ಮಗುನೇ ಆಗಲಿ ಈ ಸಲ ಎಂದು ನೀಲಮ್ಮ ಅಕ್ಕರೆಯಿಂದ ನುಡಿಯುತ್ತಿದ್ರು. ರುಕ್ಮಿಣಮ್ಮ ತಪ್ಪದೆ ವಾರಕ್ಕೊಮ್ಮೆ ಬಂದು ಮಗಳನ್ನು ವಿಚಾರಿಸ್ಕೊಳ್ತಿದ್ರು. ಕಣ್ಣಲ್ಲಿ ಕಣ್ಣಿಟ್ಟು ಪತ್ನಿಯನ್ನು ನೋಡಿಕೊಳ್ಳುವ ಅಭಿಜಿತ್ತಿನಲ್ಲಿ ಅವರಿಗೆ ಯಾವ ದೋಷವೂ ಕಾಣ್ತಿರ್ಲಿಲ್ಲ. ಅಭಿಜಿತ್ ಚಿನ್ನದಂಥ ಹುಡುಗ. ಇಷ್ಟು ಶ್ರೀಮಂತಿಕೆ ಇದ್ರೂ ಅವನಿಗೆ ಒಂಚೂರು ಜಂಬ ಇಲ್ವಲ್ಲೇ ವೇದ ಎಂದು ಅಳಿಯನನ್ನು ಬಾಯಿ ತುಂಬ ಹೊಗಳ್ತಿದ್ರು. ಅಭಿಜಿತ್ ವೇದಾಳನ್ನು ಪ್ರಸಿದ್ಧ ಡಾಕ್ಟರ್ ಬಳಿ ತಪಾಸಣೆಗೆ ತಾನೇ ಖುದ್ದಾಗಿ ಕರೆದೊಯ್ತಿದ್ದ. ಒಮ್ಮೆ ಸ್ಕ್ಯಾನಿಂಗ್ ಮಾಡಬೇಕೆಂದು ಡಾಕ್ಟರ್ ಶೀಲಾವತಿ ಹೇಳಿದಾಗ ಅಭಿಜಿತ್ ವೇದಾಳಿಗೆ ಪಿಸು ಧ್ವನಿಯಲ್ಲಿ ಎಂತಹ ಮಗು ಹುಟ್ಟುತ್ತೆ ಅಂತ ಡಾಕ್ಟರ್ನೇ ಕೇಳು ವೇದ ಎಂದಾಗ ವೇದ ಮೂಗೆಳೆದ್ಲು. ಬೇಡ ಅಭಿ, ಅದು ಸರ್ಪ್ರೈಸಿಂಗ್ ಆಗಿದ್ರೇ ಚಂದ. ಮೊದಲೇ ಗಂಡೋ ಹೆಣ್ಣು ಅಂತ ಗೊತ್ತಾಗ್ಬಿಟ್ರೆ ಸಸ್ಪೆನ್ಸ್ ಇರಲ್ಲ. ನನಗಂತೂ ಮೊದಲನೇ ಮಗು ಗಂಡೇ ಆಗತ್ತೆ ಅನಿಸುತ್ತೆ. ಹೆಣ್ಮಗು ಅಂತ ನೀನು ಈಗಲೇ ಅಪಶಕನ ನುಡಿಬೇಡ ಸದ್ಯ, ಅಭಿಜಿತ್ ಖಾರವಾಗಿ ಹೇಳಿದಾಗ ವೇದ ಅವನನ್ನೇ ದೀರ್ಘವಾಗಿ ನೋಡಿದ್ಲು. ಹೆಣ್ಮಗುವಾದರೆ ಬೀದಿಯಲ್ಲಿ ಬಿಸಾಕೋದಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ಅಭಿಜಿತ್ ಏನೂ ಮಾತನಾಡಲಿಲ್ಲ. ಅವನು ಡಾಕ್ಟರ್ ಶೀಲಾವತಿಯ ಬಳಿ ಏನೆಂದು ಮಾತನಾಡಿದ್ನೋ. ಅವರು ಸ್ಕ್ಯಾನಿಂಗ್ ಮಾಡುವಾಗ ವೇದಾಳಿಗೆ ಸ್ಕ್ರೀನ್ ತೋರಿಸುತ್ತಾ, ನಿಮ್ಮ ಮಗಳು ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ವೇದ, ಮುಂದೆ ಫುಟ್ಬಾಲ್ ಪ್ಲೇಯರ್ ಆಗ್ತಾಳೆ ಅಂತ ಕಾಣಿಸುತ್ತೆ. ಈಗಲೇ ನಿಮಗೆ ಬಹಳ ತೊಂದರೆ ಕೊಡ್ತಾ ಇರಬೇಕಲ್ವಾ ಎಂದಾಗ ವೇದಾಳ ಮುಖದಲ್ಲಿ ಸಂತಸ ಹೆಮ್ಮೆಯ ನಗು ಇಣುಕಿತು. ನನಗೆ ಈ ಸಲ ಹೆಣ್ಮಗು ಆಗುತ್ತಾ ಡಾಕ್ಟರ್? ಹೌದು, ಇಟ್ ಈಸ್ ಅ ಗರ್ಲ್. ಯಾಕೆ? ಎನಿ ರಿಗ್ರೆಟ್ಸ್? ವೇದ ನೀಲವಾಗಿ ಹೊಸಬಿಟ್ಲು. ನೆವರ್. ನನಗೆ ಹೆಣ್ಮಕ್ಳೆಂದರೆ ತುಂಬ ಇಷ್ಟ. ತಂದೆ ತಾಯಿ ಕಷ್ಟಗಳಿಗೆ ಸ್ಪಂದಿಸೋದು ಅವರೇ. ಈಗಿನ ಕಾಲದಲ್ಲಿ ಹೆಣ್ಣು ಗಂಡು ಎರಡೂ ಒಂದೇ. ಇಬ್ಬರಿಗೂ ಸಮಾನ ಎಜುಕೇಷನ್ ಕೊಡಿಸ್ಬೇಕು. ಹೆಣ್ಮಗುವಿಗೆ ಒಳ್ಳೆಯ ವಿದ್ಯೆ ಕಲಿಸಿ ಮಾನಸಿಕವಾಗಿ ಆರ್ಥಿಕವಾಗಿ
ಸ್ವಾತಂತ್ರ್ಯ ನೀಡಿದರೆ ಹೆಣ್ಮಕ್ಕಳು ತಂದೆ ತಾಯಿಗೆ ಎಂದು ಸಮಸ್ಯೆ ಆಗಲ್ಲ. ಡಾಕ್ಟರ್ ಶೀಲಾವತಿ ಸಿಂಕಿನಲ್ಲಿ ಕೈ ತೊಳೆಯುತ್ತಾ ಹೇಳಿದಾಗ ವೇದ ಮನಪೂರ್ವಕವಾಗಿ ತಲೆದೂಗಿದ್ಲು. ಯು ಆರ್ ಕರೆಕ್ಟ್. ಡಾಕ್ಟರ್ ಆದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಕಳು ಹುಟ್ಟಿದ್ರೆ ತಂದೆ ತಾಯಿಯರ ಹೆಗಲ ಮೇಲೆ ಬೀಳುವ ಭಾರ ಅಂತ ಭಾವಿಸುವವರೇ ಹೆಚ್ಚು ಎಂದಾಗ ಅವಳ ದನಿಯಲ್ಲಿ ವ್ಯಥೆ ತುಂಬಿತು. ವೇದಾಳ ಗರ್ಭದಲ್ಲಿರುವ ಮಗು ಹೆಣ್ಣೆಂದು ತಿಳಿದಾಗ ಅಭಿಜಿತ್ ಹಾರಾಡಿದ. ವೇದ, ನೋ, ನನಗೆ ಮಗಳು ಬೇಡ. ದೇ ಆರ್ ಅ ನ್ಯೂಸೆನ್ಸ್. ಹೆಣ್ಮಕ್ಕಳು ತಂದೆಗೆ ದೊಡ್ಡ ತಲೆನೋವು. ಈಗ ಮಗು ಖಂಡಿತ ನಮಗೆ ಬೇಡ. ಡಾಕ್ಟರ್ಗೆ ಹೇಳಿ ಇದನ್ನು ತೆಗೆಸ್ಬಿಡೋಣ. ಪತಿಯ ಘೋರ ನಿರ್ಧಾರ ಕೇಳಿ ವೇದಾಳ ಎದೆ ನಡಗಿತು. ಅಭಿ, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ. ನಮ್ಮ ಮಗುನ ನಾವೇ ಕೈಯಾರೆ ಕೊಲ್ಲೋದಾ? ಅದು ಹೆಣ್ಣಾಗಿ ಹುಟ್ಟಿದ್ದು ಅದರ ತಪ್ಪಲ್ಲ. ಯಾವ ತಪ್ಪು ಮಾಡದ ಮಗುನ ಸಾಯಿಸೋಕೆ ನಿಮ್ಗೇನು ಅಧಿಕಾರ ಇದೆ? ಖಂಡಿತ ಅಂತಹ ಪಾಪದ ಕೆಲಸ ನಾನು ಮಾಡಲ್ಲ. ನೋಡಿ, ನನಗಿನ್ನೂ ಮಕ್ಕಳಾಗೋ ಸಾಧ್ಯತೆ ಇದೆ. ನಿಮಗೆ ಒಂದಲ್ಲ 10 ಗಂಡು ಮಕ್ಕಳನ್ನ ಹೆತ್ಕೊಡ್ತೀನಿ. ಆದರೆ ಈ ಮಗುನ ಮಾತ್ರ ಏನೂ ಮಾಡಬೇಡಿ. ಅಭಿ, ಪ್ಲೀಸ್. 5 ತಿಂಗಳಿನಿಂದ ಅದು ನನ್ನ ದೇಹದ ಅವಿಭಾಜ್ಯ ಅಂಗವಾಗಿ ರೂಪುಗೊಳ್ತಾ ಇದೆ. ಇಟ್ ಹ್ಯಾಸ್ ಮೆಟರ್ನಲ್ ಫೀಲಿಂಗ್ಸ್ ಇನ್ ಮೀ. ನನ್ನ ದೇಹದ ಕಣಕಣವು ಈ ಮಗುವಿನ ಬೆಳವಣಿಗೆಗೆ ಹೊಂದ್ಕೊಂಡ್ಬಿಟ್ಟಿದೆ. ತಾಯಿ ಮಗುನ ದೂರ ಮಾಡೋ ಬುದ್ಧಿ ನಿಮ್ಗೆ ಯಾಕೆ ಬಂತು? ಅವಳ ಅರ್ಥ ಬೇಡಿಕೆಗೆ ಅವನು ಕಿಂಚಿತ್ ಕರಗಲಿಲ್ಲ. ಛೀ, ಬೇಡ ವೇದ. ನಮಗೆ ಮೊದಲನೇದು ಗಂಡಾಗಲೇಬೇಕು. ನನ್ನ ಬಿಸ್ನೆಸ್ಗೆ ವಾರಸ್ದಾರ ಬೇಡವಾ? ಗೆಟ್ ರೀಡ್ ಅಪ್ ದಿಸ್. ನಮ್ಮ ಫ್ಯಾಮಿಲಿನಲ್ಲಿ ಹೆಣ್ಮಗುನೇ ಹುಟ್ಟಿಲ್ಲ. ಈಗ ನನಗೆ ಮಗಳು ಹುಡ್ತಿದ್ದಾಳೆ ಅಂದರೆ ನನಗೆಷ್ಟು ಅವಮಾನ ಗೊತ್ತಾ ಎಂದು ಕೂಗಾಡಿದಾಗ ವೇದಾಳ ಕಣ್ಣಿಗೆ ಅವನು ರಾಕ್ಷಸನಂತೆ ಕಂಡ. ನಿಮ್ಮ ಫ್ಯಾಮಿಲಿಯಲ್ಲಿ ಒಂದೇ ಒಂದು ಹೆಣ್ಮಗುವಾದರೂ ಹುಟ್ಟಿದರೆ ಹೆಣ್ಣಿನ ಮೌಲ್ಯ ನಿಮಗೆ ಅರ್ಥವಾಗ್ತಿತ್ತು ಅಭಿ. ಆಗ ನೀವು ಹೀಗೆ ರಾಕ್ಷಸರ ಹಾಗೆ ವರ್ತಿಸ್ತಿರ್ಲಿಲ್ಲ. ನನಗಂತೂ ನಿಮ್ಮಂತಹ ಗಂಡು ಮಗು ಖಂಡಿತ ಬೇಕಿಲ್ಲ. ನನಗೆ ಈ ಮಗುನೇ ಬೇಕು. ವೇದಾಳು ತಾಳ್ಮೆ ತಪ್ಪಿ ಹೇಳಿದ್ಲು. ಮಗ ಸೊಸೆಯ ಸಂವಾದ ಕೇಳುತ್ತಿದ್ದ ನೀಲಮ್ಮ ಅದಕ್ಕೆ ಕಾರಣ ತಿಳಿದು ತಲೆ ಚಚ್ಕೊಂಡ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.